ओम शांति। आज का मुरली तारीख जुलाई 5, 2025। मीठे बच्चे, बाप तुम्हें पढ़ा रहे हैं। खूबसूरत देवी देवता बना ले। खूबसूरती का ಆಧಾರ है ಪವಿತ್ರತಾ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮಗೆ ತಂದೆ ಓದಿಸಲು ಬಂದಿದ್ದಾರೆ, ಓದಿಸ್ತಾ ಇದ್ದಾರೆ ಸುಂದರವಾಗಿರುವಂತಹ ದೇವಿ ದೇವತೆಗಳನ್ನಾಗಿ ಮಾಡಲು. ದೇವಿ ದೇವತೆಗಳು ಸುಂದರವಾಗಿರುವಂತಹ ದೇವತೆಗಳ ಆಧಾರ ಪವಿತ್ರತೆಯಾಗಿದೆ. ಪ್ರಶ್ನೆ, रूहानी क्षमा पर जो परवाने फिदा होने वाले हैं उनकी निशानी क्या होगी? ಬಾಬಾ ಪ್ರಶ್ನೆ ಕೇಳ್ತಾರೆ, ಆತ್ಮೀಯ ಜ್ಯೋತಿಯ ಮೇಲೆ ಪತಂಗಗಳು ಏನು ಅರ್ಪಣೆ ಆಗ್ತಾರೆ, ಅವರ ಲಕ್ಷಣಗಳು ಏನಾಗಿದೆ? उत्तर, फिदा होने वाले परवाने क्षमा जो है जैसे है उसे यथार्थ रूप से जानते और याद करते हैं. ಯಾರು ಅರ್ಪಣೆ ಆಗುವಂತಹ ಆತ್ಮಗಳಿರ್ತಾರೆ ಅವರು ಕ್ಷಮ ಅಂದರೆ ಪರಮಾತ್ಮ ಜ್ಯೋತಿ, ಪರಮಾತ್ಮ ಯಾರಾಗಿದ್ದಾರೆ, ಹೇಗಿದ್ದಾರೆ ಅನ್ನುವಂಥದ್ದನ್ನು ಯಥಾರ್ಥ ರೂಪದಲ್ಲಿ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡ್ತಾರೆ. ಫಿದಾ ಹೋನ ಮಾನ ಬಾಪ್ ಸಮಾನ ಬನ್ನ. ಅರ್ಪಣೆ ಆಗೋದು ಅಂದರೆ ಅರ್ಥ ತಂದೆಯ ಸಮಾನ ಆಗೋದು. ಫಿದಾ ಹೋನ ಮಾನ ಬಾಪ್ ಸೆ ಬಿ ಊಂಚ ರಾಜ್ಯಾಯಿಕ ಅಧಿಕಾರಿ ಬನ್ ಜಾನ. ಮತ್ತು ತಂದೆಯ ಸಮಾನ ಆಗೋದು ಹಾಗೂ ತಂದೆಗಿಂತಲೂ ಶ್ರೇಷ್ಠ ರಾಜ್ಯಕ್ಕೆ ಅಧಿಕಾರಿಗಳಾಗುವಂಥದ್ದಾಗಿದೆ. आज का धारणा है, यह अंतिम पुरुषार्थी शरीर बहुत वैल्यूबल है, इसमें बहुत कमाई करने है. ಬಾಬಾ ಧಾರಣೆ ಹೇಳ್ತಾರೆ, ಫಸ್ಟ್ ಪಾಯಿಂಟ್, ಈ ಅಂತಿಮ ಪುರುಷಾರ್ಥಿ ಶರೀರವು ಬಹಳ ವ್ಯಾಲ್ಯೂಬಲ್ ಆಗಿದೆ, ಇದರಲ್ಲಿ ಇದ್ದು ಬಹಳ ಜ್ಞಾನದ ಸಂಪಾದನೆ ಮಾಡಿಕೊಳ್ಬೇಕು. ಸೆಕೆಂಡ್ ಪಾಯಿಂಟ್ ಆಗಿದೆ, कोई भी ऐसा कर्म नहीं करना जिससे ಬ್ರಾಹ್ಮಣ ಪರಿವಾರಕ್ಕೆ ಬಾಪ್ಗೆ ಇಜ್ಜತ್ ಜಾಯೆ. ಯಾವ ಇಂತಹ ಕರ್ಮ ಮಾಡಬಾರ್ದು, ಬ್ರಾಹ್ಮಣ ಪರಿವಾರ ಮತ್ತು ತಂದೆಯ ಮರ್ಯಾದೆ ಹೋಗುವಂತಹ ಕರ್ಮ. वरदान, सुनने के साथ साथ स्वरूप बन मन के मनोरंजन द्वारा सदा शक्तिशाली ಆತ್ಮ ಭವ. ವರದಾನ ಆಗಿದೆ, ಕೇಳುವುದರ ಜೊತೆಗೆ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮಗಳಾಗಿರಿ. ಸ್ಲೋಗನ್, दूसरों को बदलने के पहले स्वयं को बदल लो, यही समझदारी है. ಬಾಬಾ ಸ್ಲೋಗನ್ ಹೇಳ್ತಾರೆ, ಬೇರೆಯವರನ್ನು ಬದಲು ಮಾಡುವ ಮೊದಲು ಸ್ವಯಂವನ್ನು ಬದಲು ಮಾಡಿಕೊಳ್ಳಿ, ಇದೇ ಬುದ್ಧಿವಂತಿಕಾಗಿದೆ. ಓಂ ಶಾಂತಿ.